ಒಬ್ಬ ಮನುಷ್ಯನಿಗೆ ವಿಚಿತ್ರವಾದ ಕಾಯಿಲೆ ಬಂತು. ಮೊದಲು ಇರಲಿಲ್ಲ. ಇತ್ತೀಚೆಗೊಂದು ತಿಂಗಳಿಂದ ಅವನು ನೋಡೋಕ್ಕೆ ಶುರು ಮಾಡಿದ. ಸಮಸ್ಯೆ ಸ್ವಲ್ಪ ಉಲ್ಬಣ ಆಗ್ತಾಯಿತ್ತು. ಏನು ಸಮಸ್ಯೆ? ಅವನು ಕುಳಿತು ಏಳುವಾಗ, ನಡೆಯುವಾಗ ಕಿವಿಯಲ್ಲಿ ಗುಯ್ ಅಂತ ಸಬ್ಳ ಬರಬೇಕು. ಆಗ ಉಸಿರುಗಟ್ಟದಂಗೆ ಅನುಭವ ಆಗಬೇಕು. ಒಂದೊಂದು ಸಲ ನಡುವೆ ಹೃದಯದ ಬಡಿತ ಎಚ್ಚರ ಆದಂಗೆ ಆಗಬೇಕು. ಮುಖ ಎಲ್ಲ ಬೆವರೋದು. ಆ ಗಾಬರಿಯಾಗಿ ವೈದ್ಯರ ಕಡೆಗೆ ಹೋದ. ವೈದ್ಯರು ಯಥಾ ಪ್ರಕಾರ ಎಲ್ಲ ಪರೀಕ್ಷೆ ಮಾಡಿಸಿದರು. ಆ ಪರೀಕ್ಷೆ, ಈ ಪರೀಕ್ಷೆ ಅಂತ ಹೇಳಿ ಎಲ್ಲ ವೈದ್ಯರಿಗೂ ಹಣ ಮುಟ್ಟಿಸುವಂಥ ವ್ಯವಸ್ಥೆ ಮಾಡಿದರು. ಆದರೂ ಒಂದು ತೊಂದರೆ ಏನೂ ಕಮ್ಮಿ ಆಗಲಿಲ್ಲ. ಕೊನೆಗೆ ಅತ್ಯಂತ ಸ್ಪೆಷಲಿಸ್ಟ್ ಡಾಕ್ಟರ್ ಅಂತ ಅವನ ಕಡೆ ಕರ್ಕೊಂಡು ಹೋದರು. ಆತ ಇನ್ನೂ ಹೆಚ್ಚಿನ ಪರೀಕ್ಷೆ ಮಾಡಿ ಒಂದು ವಾರ ಬಿಟ್ಟು ಆ ರಿಪೋರ್ಟ್ ಎಲ್ಲ ತೊಗೊಂಡು ಹೇಳಿದ, ಸ್ವಾಮಿ, ನಿಮಗೆ ಬಂದಿರೋದು ಅತ್ಯಂತ ವಿಶೇಷವಾದಂಥ ಒಂದು ರೋಗ. ಸಾಮಾನ್ಯವಾಗಿ 15-20 ಲಕ್ಷ ಜನ ಬರುವಂಥ ರೋಗ ನಿಮಗೆ ಬಂದಿದೆ. ಈ ರೋಗದ ಲಕ್ಷಣಕ್ಕೆ ನೋಡಿದರೆ ಔಷಧಿನೇ ಇಲ್ಲ ಈ ರೋಗಕ್ಕೆ. ಹೀಗೆ ಉಲ್ಬಣ ಆಗ್ತದೆ. ನನಗೆ ತಿಳಿದ ಪ್ರಕಾರ 3 ತಿಂಗಳಿಗೆ ನೀವು ಸತ್ತು ಹೋಗ್ತೀರಿ. ಏನು ಬೇಕೋ ವ್ಯವಸ್ಥೆ ಮಾಡ್ಕೊಳ್ಳಿ, ವಿಲ್ ಬರೆಯೋದಿದ್ರೆ ಬರೀರಿ, ಆಸ್ತಿ ವಿಂಗಡಣೆ ಮಾಡೋದು ಮಾಡಿ, 3 ತಿಂಗಳ ನಂತರ ನೀವು ಬದುಕೋಲ್ಲ ಅಂತ ಹೇಳಿಬಿಟ್ಟ. ಇವನಿಗೆ ದುಃಖ ಅಂದರೆ ವಿಪರೀತ ದುಃಖ. 15 ಲಕ್ಷಕ್ಕೊಬ್ಬರಿಗೆ ಬರುವಂಥ ರೋಗ ನನಗೆ ಬಂದಿದೆ ಅಂತ ಸಂತೋಷ ಪಡಬೇಕೋ, ನನಗೇ ಬಂತಲ್ಲ ಅಂತ ದುಃಖ ಪಡಬೇಕೋ ಗೊತ್ತಾಗಲಿಲ್ಲ ಇವನಿಗೆ. ಸಾಯೋದೇ ಗ್ಯಾರಂಟಿ ಅಂದಲ್ಲಿ ಇನ್ನೇನು ಮಾಡೋದಿದೆ? ದುಡ್ಡು ಗಳಿಸಿಟ್ಟಿದ್ದಾನೆ, ಸಾಕಷ್ಟು ಖರ್ಚು ಮಾಡಿಬಿಡ್ಬೇಕು. ಹೇಗೋ ಸಾಯ್ತೀನಲ್ಲ. ಮನೆ ತೊಗೊಂಡ, ಒಂದು ಹೊಸ ಕಾರ್ ತೊಗೊಂಡ. ಆಗಿನ ಕಾಲದಲ್ಲಿ ರೆಡಿಮೇಡು ಬಟ್ಟೆಗಳಲ್ಲ, ಹೊಲಿಸ್ಬೇಕು. ಅಂಗಡಿಗೆ ಹೋದ, 10 ಪ್ಯಾಂಟು 10 ಶರ್ಟ್ ಆಗುವಷ್ಟು ಬಟ್ಟೆ ತೊಗೊಂಡ. ಟೇಲರ್ ಕಡೆಗೆ ಹೋದ, ಒಳ್ಳೆ ಶರ್ಟು ಪ್ಯಾಂಟ್ ಹೊಲಿಯಪ್ಪ ನನಗೆ ಅಂದ. ಆಯಿತು ಅಂದ. ಆ ಟೇಲರ್ ಹಿರಿಯ ಮನುಷ್ಯ ಇರ್ತಾನೆ, ಹುಡುಗ ಇರ್ತಾನೆ. ಆ ಹಿರಿಯ ಮನುಷ್ಯ ಅಳತೆ ತೊಗೊಳ್ಳೋದು, ಅಳತೆ ಹೇಳ್ಕೊಂಡು ಹೋಗ್ತಾನೆ. ಇನ್ನೊಬ್ಬ ಹುಡುಗ ಆ ಪುಸ್ತಕದಲ್ಲಿ ನಂಬರ್ ಬರ್ಕೋತಾನೆ. ಹೇಳ್ತಾ ಇದ್ದ ಅಳತೆ ಮಾಡುವಾಗ, ಒಂದೊಂದು ಹೇಳ್ತಾ ಇದ್ದ. ನೋಡಿ ಬರ್ಕೋಪ್ಪ ಹುಡುಗ ಅಂತ ಹೇಳ ದೊಡ್ಡವನು. ಭುಜ 36 ಅಂಗುಲ, ಕೈ ತೋಳು 33 ಅಂಗುಲ, ಸೊಂಟ 38 ಅಂಗುಲ, ಕಾಲರು 18.5 ಅಂದ. ತಕ್ಷಣ ಈ ಮನುಷ್ಯ ಹೇಳ್ದ, 18.5 ಬೇಡ ನನಗೆ, ತನ್ನ ಕಾಲರ್ 16.5 ಇಂಚ್ ಇರಬೇಕು. ಅವನು ಹೇಳಿದೆ, ಸ್ವಾಮಿ ನಿಮ್ಮ ಕಂಠ ಸೈಜ್ ನೋಡಿದರೆ 18.5 ಸರಿಯಾಗಿದೆ, 16 ಸ್ವಲ್ಪ ಟೈಟ್ ಆಗ್ತದೆ, ಬೇಡ ಅಂದ. ಇವನಿಗೆ ಕೋಪ ಬಂತು. ಶರ್ಟ್ ನಂದೋ ನಿಂದೋ? ನಾನು ಹೇಳಿದಷ್ಟು ಹೊಲಿರಿ, ನಾನು ಇಷ್ಟು ವರ್ಷ ಹಾಕ್ಕೊಂಡದ್ದು 16.5ನೇ, ನನಗೆ 16.5ನೇ ಸರಿ, 18.5 ಬೇಡ ನನಗೆ ಅಂದ. ಅವನು ಹೇಳಿದೆ, ಬೇಡ ಸ್ವಾಮಿ, ತುಂಬ ಬಿಗಿ ಆಗುತ್ತೆ ಕುತ್ತಿಗೆಗೆ, ಸರಿ ಆಗಲ್ಲ ಅಂದ. ಹಾಕ್ಕೊಳ್ಳೋದು ನಾನು, 16.5 ಮಾಡಿ ಅಂದ. ಆಯಿತು ಮಾಡ್ತೀನಿ, ನನಗೇನು ಅಂತ. ಅವ್ನು ಟೇಲರ್ ಏನು ಹೇಳ್ದ ಗೊತ್ತಾ? ಸ್ವಾಮಿ 16.5ನೇ ಮಾಡ್ತೀನಿ, ಹಾಕಿದರೆ ಏನಾಗುತ್ತೆ ಗೊತ್ತಾ? ನೀವು ಯಾವಾಗಲೂ ಕಾಲರ್ ಹಾಕ್ಕೋತೀರಿ, ಟಾಯ್ ಕತ್ಕೋತೀರಿ, ಕುತ್ತಿಗೆ ಬಿಗದಂಗಾಗಿ ನೀವು ನಡೆಯುವಾಗ ಏಳುವಾಗ ಕಿವಿಯಲ್ಲಿ ಗುಯ್ ಅಂತ ಸಪ್ಪಳ ಬರುತ್ತೆ, ಹೃದಯದ ಬಡಿತ ಹೆಚ್ಚು ಕಡಿಮೆ ಆದಂಗೆ ಆಗುತ್ತೆ, ಮುಖದ ಮೇಲೆ ಬೆವರು ಬರುತ್ತೆ, ಆಯಾಸ ಆಗ್ತದೆ, ಹಿಂಗಾಗ್ತದೆ, ಏನು ಮಾಡೋಕ್ಕಾಗ್ತದೆ ಅಂತ. ತಕ್ಷಣ ಏನು ಕೂತ್ಕೊಂಡ, ವೈದ್ಯರು ಕಂಡು ಹಿಡಿದಿದೆ ತಾನೇ. ಅವನಿಗೆ ಅರ್ಥ ಆಯಿತು, ತನ್ನ ರೋಗದ ಕಾರಣ ದೈಹಿಕ ಆರೋಗ್ಯ ಅಲ್ಲ, ಟೈಟ್ ಕಾಲರು. ದಯವಿಟ್ಟು ಗಮನಿಸಿ, ನಮ್ಮ ಜೀವನದಲ್ಲೂ ಹಾಗೆ ಆಗ್ತದೆ. ನಮ್ಮ ಪರಿಸ್ಥಿತಿ ಹಾಗೆ, ನಮ್ಮ ಸಮಸ್ಯೆಗಳೇ ಬೇರೆ, ನಾವು ಆತಂಕದಲ್ಲಿ ಹುಡುಕುವಂಥ ಪರಿಹಾರಗಳೇ ಬೇರೆ. ಸ್ವಲ್ಪ ಶಾಂತ ಚಿತ್ತದಿಂದ ಪರಿಶೀಲನೆ ಮಾಡಿದರೆ ತುಂಬ ಕಷ್ಟದ ಪರಿಸ್ಥಿತಿಯ ಮೂಲ ಕಾರಣಗಳು ತುಂಬ ಸುಲಭವಾಗಿ ಅಂತ ಗೊತ್ತಾಗ್ತದೆ. ನಾವೆಲ್ಲೋ ಹುಡುಕ್ತಾ ಇರ್ತೀವಿ, ಆ ಸಮಸ್ಯೆ ಈ ಸಮಸ್ಯೆ ಅಂತ. ಸಮಸ್ಯೆ ಇರೋದೆಲ್ಲೋ ಸಣ್ಣದು, ನಾವು ಪರಿಹಾರಗಳನ್ನು ಇಲ್ಲೆಲ್ಲ ಹುಡುಕ್ತಾ ಇರ್ತೀವಿ. ಆದ್ದರಿಂದ ದಯವಿಟ್ಟು ಕಷ್ಟದ ಪರಿಸ್ಥಿತಿ ಬಂದಾಗ, ತೊಂದರೆ ಇದ್ದಾಗ ಸ್ವಲ್ಪ ಶಾಂತ ಚಿತ್ತದಿಂದ ವಿಚಾರ ಮಾಡಿದಾಗ ನಮಗೆ ಗೊತ್ತಾಗತ್ತೆ, ಈ ಕಷ್ಟದ ಪರಿಸ್ಥಿತಿಗೆ ಕಾರಣ ಅತ್ಯಂತ ಚಿಕ್ಕದಾದದ್ದು. ಆ ಚಿಕ್ಕ ಕಾರಣವನ್ನು ಪರಿಹರಿಸಿಬಿಟ್ರೆ ನಮ್ಮೆಲ್ಲ ಸಂಕಷ್ಟಗಳು ಪಾರಾಗ್ತವೆ ಅಂತ.